ಮೊದಲನೇದಾಗಿ ನಮ್ಮ ಅಭಿನಯ ಚಕ್ರವರ್ತಿ ಬಾದುಷಾ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಅವರ ಹುಟ್ಟುಹಬ್ಬಕ್ಕೆ K47 ಟೀಸರ್ ಮತ್ತು ಗ್ಲಿಮ್ಸ್ ಬಿಡುಗಡೆಯಾಗಿದೆ. ಅದರ ರಿವ್ಯೂ ವಿಡಿಯೋನೇ ಇದು. ವೆಲ್ಕಮ್ ಬ್ಯಾಕ್ ಟು K4 ಕನ್ನಡಿಗ ಯೂಟ್ಯೂಬ್ ಚಾನಲ್. ಅವರ ಹುಟ್ಟುಹಬ್ಬದ ಒಂದಿನ ಮುಂಚೆನೆ K47 ಟೈಟಲ್ ಅನೌನ್ಸ್ಮೆಂಟ್ ಆಗಿದೆ. ಅದೇ ಮಾರ್ಕ್ ಮತ್ತೆ ಕಿಚ್ಚ ಸುದೀಪ್ ವಿಜಯ್ ಕಾರ್ತಿಕೇಯ ಅವರ ಕಾಂಬೋ ಮತ್ತೆ ಒಂದಾಗಿದೆ. ಈ ಸಲ ಧೂಳಿಪಟ ಗ್ಯಾರಂಟಿ. ಸತ್ಯಜ್ಯೋತಿ ಫಿಲಮ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಅವರೇ ಇದಕ್ಕೆ ನಿರ್ಮಾಣ ಮಾಡ್ತಿದ್ದಾರೆ. ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗಬೇಕಾದ್ರೆ ಅದರ ಟೈಟಲ್ ಅದರ ಮೂಲ ಭಾಷೆಗೆ ಮಾತ್ರ ಅರ್ಥವಾದರೆ ಸಾಕಾಗಲ್ಲ. ಬೇರೆ ಭಾಷೆಯಲ್ಲಿ ಆ ಟೈಟಲ್ ರೆಕಗ್ನೈಸ್ ಆಗೋದಿಲ್ಲ. ಆದರೆ ಈ ರೀತಿ ಸಿನಿಮಾದ ಟೈಟಲ್ ಬಂದರೆ ಎಲ್ಲ ಭಾಷೆಯ ಜನರಿಗೆ ರೀಚ್ ಆಗಲು ಸಹಾಯವಾಗ್ತೈತೆ. ಕಿಚ್ಚ ಅವರದು ಖಡಕ್ ಎಂಟ್ರಿ ಅಂತಾನೆ ಹೇಳ್ಬೋದು. ಇದು ಟೈಟಲ್ ಟೀಸರ್ ಅನೌನ್ಸ್ಮೆಂಟ್ ಅನ್ನೋಕ್ಕಿಂತ ಟೈಟಲ್ ಅನೌನ್ಸ್ಮೆಂಟ್ ಗ್ಲಿಮ್ಸ್ ಅಂತ ಹೇಳ್ಬೋದು. ಅಲ್ಲಿ ಸುದೀಪ್ ಅವರ ಪಾತ್ರ ಅಜಯ್ ಮಾರ್ಕಂಡೆ ಅವರು ಮಲಗಿದ್ದಾರೆ. ಅಲ್ಲಿ ವಿಲನ್ ಗ್ಯಾಂಗ್ ಬರುತ್ತೆ. ಅವರ ಮೇಲೆ ನೀರ್ ಇರಿಸ್ತಾರೆ. ಅವರು ಗತ್ತಲ್ಲಿ ಎದ್ದೇಳ್ತಾರೆ. ಅದಿಷ್ಟು ಇದರಲ್ಲಿ ನಾವು ಕಾಣ್ಬೋದು. ಅಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಇರ್ಬೋದು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಅವರು ಈ ಸಿನಿಮಾದಲ್ಲೂ ಪೊಲೀಸ್ ಆಗಿರ್ಬೋದು. ಯಾಕಂದ್ರೆ ಮ್ಯಾಕ್ಸ್ ಸಿನಿಮಾದಲ್ಲೂ ಪೊಲೀಸ್ ಆಗಿದ್ರು ಅಂತ ಈ ಸಿನಿಮಾದಲ್ಲೂ ಪೊಲೀಸ್ ಪಾತ್ರನೇ ಮುಂದುವರಿಸ್ಕೊಂಡು ಹೋಗ್ತಾ ಇರ್ಬೋದು. ಗೊತ್ತಿಲ್ಲ, ಮುಂದೆ ಹೇಳಲಿ ಗೊತ್ತಾಗುತ್ತೆ. ಇದು ಒಂದು ಗೆಸ್ ಮಾತ್ರ. ಅವರ ಹತ್ರ ಒಂದು ಸಾಕ್ಷಿ ಇರ್ಬೋದು. ಅದನ್ನ ನಾಶ ಮಾಡೋದಕ್ಕೆ ಬಂದಿರ್ಬೋದು ಒಂದು ಗ್ಯಾಂಗ್. ಫ್ರೇಮ್ ನಲ್ಲಿ ಮಂಜು ಕಾಣಿಸ್ಕೊಂತಾರೆ. ಮೇನ್ ವಿಲನ್ ಅವ್ರ ಜೊತೆಗೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲಿ ಒಂದಿಷ್ಟು ಕಿಂಗ್ ಆಟಿಟ್ಯೂಡ್ ಅಂತ ಬರುತ್ತೆ. ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪಾಸ್ ಮಾಡಿ ಓದ್ಕೋಬಹುದು. ಸಿನಿಮಾ ಟೀಮ್ ನಮಗೆ ಹೇಳಿರೋ ಪ್ರಕಾರ ನಾವು ಇದೇ ವರ್ಷ ಬರ್ತಾ ಇದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇಯರ್ ಎಂಡ್ ಅಲ್ಲಿ ಕ್ರಿಸ್ಮಸ್ ದಿನದಂದು ಬರ್ತಾ ಇದೀವಿ ಅಂತ ಅನೌನ್ಸ್ಮೆಂಟ್ ಏನೋ ಮಾಡಿದ್ದಾರೆ. ಪೋಸ್ಟ್ ಪಾನ್ ಮಾಡದೆ ಅದೇ ದಿನಕ್ಕೆ ಬಂದ್ರೆ ಒಳ್ಳೇದು ಅಂತ ಹೇಳ್ಬೋದು. ನಮ್ಮ ಮಾರ್ಕ್ ಸಿನಿಮಾದ ಮೊದಲ ಅಪ್ಡೇಟ್. ಇನ್ ಮುಂದೆ ಮಾರ್ಕ್ ಸಿನಿಮಾ ಬಗ್ಗೆ ಆಗಿರ್ಲಿ, ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಏನೇನು ಅನೌನ್ಸ್ಮೆಂಟ್ ಆಗ್ತವೆ ಅನ್ನೋದ್ರು ಆಗಿರ್ಲಿ ವಿಡಿಯೋ ಬರ್ತವೆ. ನೋಡ್ತಾ ಇರಿ K4 ಕನ್ನಡಿಗ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್.